ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಈ ದಿವಸ ಯಾವುದೇ ಕೆಲಸವನ್ನು ಮಾಡಿ ಅಥವಾ ಉದ್ಯೋಗ ಆದರೂ ನಿಮ್ಮ ಕರ್ತವ್ಯದ ಮೇಲೆ ಪರಿಪೂರ್ಣವಾದಂತಹ ಗಮನ ಇರಬೇಕು. ಅಲ್ಲಿ ಏನೋ ಒಂದು ಚೂರು ವ್ಯತ್ಯಾಸ ಆದರೂ ಕೂಡ ಈ ದಿವಸ ತೊಂದರೆಯನ್ನು, ಕಷ್ಟ ನಷ್ಟಾದಿಗಳನ್ನು ಅನುಭವಿಸಬೇಕಾದಂತಹದ್ದು ನಿಮಗೆ ಒದಗಿ ಬರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕಾಗತ್ತೆ. ದೊಡ್ಡದಾದಂತಹ ಯಾವ ಯೋಜನೆಗಳೂ ಕೂಡ ಈ ದಿವಸ ಬೇಡ. ಅದು ಯಾವುದೂ ಕೂಡ ಕಾರ್ಯರೂಪಕ್ಕೆ ಬರುವಂಥದ್ದಾಗಿರೋದಿಲ್ಲ. ಅದರಿಂದ ನಿಮಗೆ ತೊಂದರೆಯೇ ಹೊರತು ಅನುಕೂಲ ಅಂತಕ್ಕಂಥದ್ದು ಇರುವುದಿಲ್ಲ. ತಪ್ಪುಗಳೇನಾದರೂ ಇದ್ದರೆ ಅದನ್ನು ಸ್ವಲ್ಪ ಸರಿಪಡಿಸ್ಕೊಳ್ತಕ್ಕಂತಹ ಪ್ರಯತ್ನ ನಿಮ್ಮದಾಗಿರಲಿ. ಆಗ ಮಾತ್ರ ಯಶಸ್ಸಿಗೆ ಅದು ಕಾರಣವಾಗ್ತಕ್ಕಂಥದ್ದಾಗುತ್ತೆ. ಶುಭ ಕಾರ್ಯಗಳಿಗೆ ನೀವು ಭಾಗವಹಿಸಬಹುದು. ಅಲ್ಲಿ ಹಲವಾರು ಜನರ ಭೇಟಿ, ನಿಮ್ಮ ಕೆಲವು ವಿಚಾರಗಳನ್ನು ಅಲ್ಲಿ ಚರ್ಚೆ ಮಾಡಬಹುದು. ಅಗತ್ಯವಿದ್ದಂತಹ ಮಾಹಿತಿಯನ್ನು ಸಂಗ್ರಹ ಮಾಡ್ಬೋದು. ಈ ರೀತಿಯ ಅನುಕೂಲಗಳು ಆ ಒಂದು ಸಭೆ ಸಮಾರಂಭದಿಂದ ನಿಮಗೆ ಆಗ್ತಕ್ಕಂಥದ್ದು. ಕಾರಣಾಂತರಗಳಿಂದ ಮಕ್ಕಳ ಮೇಲೆ ಕೋಪವನ್ನು ಮಾಡಿಕೊಳ್ತೀರಿ. ಏನೋ ಸಣ್ಣ ಪುಟ್ಟ ವಿಚಾರಕ್ಕೆ ಮಕ್ಕಳು ಏನೋ ತಪ್ಪನ್ನು ಮಾಡಿದರು ಅಥವಾ ನಿಮಗೆ ಅಹಿತವಾದಂಥದ್ದು ಏನೋ ಮಾಡಿದರು ಅಂತ ಹೇಳಿ ಮಕ್ಕಳ ಮೇಲೆ ಕೋಪ ಬರುತ್ತೆ. ಅದು ಅನರ್ಥಕ್ಕೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಕುಟುಂಬ ಸದಸ್ಯರಿಗೆ ಕೆಲವು ತೊಂದರೆಗಳಾಗ್ತಕ್ಕಂತಹ ಸೂಚನೆಯೂ ಕೂಡ ಇದೆ. ಅವರಿಗೆ ತೊಂದರೆಯಾದಾಗ ನೀವೇ ಆ ಜವಾಬ್ದಾರಿಯನ್ನು ಹೊರಬೇಕಾದಂಥದ್ದಿರುತ್ತೆ. ಗಣಪತಿಯ ಆರಾಧನೆಯನ್ನು ಮಾಡಿ ಈ ರೀತಿಯ ಎಲ್ಲ ಗೊಂದಲಗಳು, ಅವಘಡಗಳು ದೂರವಾಗಿ ನಿಮಗೆ ಶುಭವಾಗಿ. ವೃಷಭ ರಾಶಿ. ಕಾರ್ಯಕ್ಷೇತ್ರದಲ್ಲಿ ಮೇಲಧಿಕಾರಿಗಳಿಂದಲೂ ಮನೆಯಲ್ಲಿ ಹಿರೀಕರಿಂದಲೂ ಕೂಡ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ, ಪ್ರಶಂಸೆಗಳು ಬರುತ್ತೆ. ನಿಮ್ಮ ಪ್ರಾಮಾಣಿಕವಾದಂತಹ ಕಾರ್ಯವೈಖರಿ ಎಲ್ಲದಕ್ಕೂ ಕೂಡ ಕಾರಣವಾಗ್ತಕ್ಕಂಥದ್ದು. ಉದ್ಯೋಗದಲ್ಲಿ ಉನ್ನತಿಯನ್ನು ಹೊಂದುತ್ತೀರಿ. ಯಾವುದೋ ಸ್ಥಾನಮಾನಗಳು ನಿಮಗೆ ಲಭ್ಯ ಆಗಬೇಕು ಅಂತಕ್ಕಂತಹದ್ದು ಬಹಳ ದಿವಸಗಳ ಆಸೆ ಇದ್ದರೆ ಅದು ಈ ದಿವಸ ಸೂಚ್ಯವಾಗಿ ನೆರವೇರುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಅತಿಥಿಗಳ ಆಗಮನ, ಏನೋ ಒಂದು ರೀತಿಯ ಉತ್ಸಾಹ, ಓಡಾಟ, ಜೊತೆಗೆ ಅವರಿಂದ ಒಂದು ರೀತಿಯ ಒಳ್ಳೆಯ ಮಾತನ್ನು ಕೇಳಿದಾಗ ಖುಷಿಯಾಗ್ತಕ್ಕಂಥದ್ದು. ಶಿಕ್ಷಣದಲ್ಲಿ ಯಶಸ್ಸು, ಓದಿನ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ತುಂಬ ಅತ್ಯುತ್ತಮವಾದಂತಹ ಒಂದು ಯೋಗದ ಸಮಯ ಈ ದಿವಸ ಅಂತ ಹೇಳಬೇಕು. ಕೌಟುಂಬಿಕವಾದಂತಹ ಸಂತೋಷ, ಮನೆಯಲ್ಲಿ ಎಲ್ಲರೂ ಕೂಡ ಅನ್ಯೋನ್ಯತೆಯಿಂದ ಇರತಕ್ಕಂತಹ, ಎಲ್ಲರೂ ಕೂಡ ಅನ್ಯೋನ್ಯವಾಗಿ ಮನಸ್ಸಿನಲ್ಲಿ ಇರುವಂತಹ ವಿಚಾರವನ್ನು ಬಿಚ್ಚಿ ಮಾತಾಡ್ತಕ್ಕಂತಹ ಸಂದರ್ಭಗಳು ಬರುತ್ತೆ. ಅದು ಪರಿಪೂರ್ಣವಾದಂತಹ ಸಮಾಧಾನವನ್ನು ಕೊಡುತ್ತೆ. ಅಶಾಂತಿಯಿಂದ ಶಾಂತಿಯ ಕಡೆಗೆ ಮನಸ್ಸು ವಾಲುತ್ತೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಅವನ್ನೆಲ್ಲ ದೂರ ಮಾಡಿ ಏನೂ ಆ ರೀತಿಯಲ್ಲಿ ಇಲ್ಲ ಅನ್ನುವಂಥದ್ದನ್ನು ಸಾಬೀತುಪಡಿಸ್ತಕ್ಕಂತಹ ಸಮಯ. ಗೋಸೇವೆಯನ್ನು ಮಾಡಿ, ಗೋ ಪೂಜೆಯನ್ನು ಮಾಡಿ ಶುಭವಾಗಿ. ಮಿಥುನ ರಾಶಿ. ಮಕ್ಕಳ ಬಗ್ಗೆ ಹೆಚ್ಚು ಚಿಂತೆಯನ್ನು ಮಾಡ್ತೀರಿ. ಮಕ್ಕಳ ವಿದ್ಯಾಭ್ಯಾಸ, ಅವರ ನೌಕರಿ, ಅವರ ವಿವಾಹ, ವಯಸ್ಸಿಗನುಗುಣವಾದಂತಹ ಸ್ಥಿರತೆ, ಬದಲಾವಣೆ ಇವೆಲ್ಲವನ್ನು ಗಮನಿಸಿದಾಗ ಅವರ ಬಗ್ಗೆ ಸ್ವಲ್ಪ ಆಲೋಚನೆಗಳು ಹೆಚ್ಚಾಗುವಂಥದ್ದು. ಆರೋಗ್ಯ ದುರ್ಬಲವಾಗುತ್ತೆ. ಆರೋಗ್ಯದಲ್ಲಿ ಅಷ್ಟೊಂದು ಸ್ವಾಸ್ಥ್ಯ ಇರೋದಿಲ್ಲ. ಆರೋಗ್ಯ ಬಹಳ ಮುಖ್ಯವಾಗುತ್ತೆ. ಪ್ರತಿ ಕ್ಷಣವೂ ಕೂಡ, ಪ್ರತಿ ಗಂಟೆಗೂ ಕೂಡ ಆರೋಗ್ಯದಲ್ಲಿ ಏನೋ ವ್ಯತ್ಯಯವಾಗತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿ ತಳಮಳವನ್ನು ಉಂಟು ಮಾಡ್ತಕ್ಕಂಥದ್ದಾಗುತ್ತೆ. ಪ್ರೇಮಿಗಳಿಗೆ ತೊಂದರೆಯಾಗತಕ್ಕಂತಹ ದಿವಸ. ನಿಮ್ಮ ಚೌಕಟ್ಟನ್ನು ಮೀರಿ ನೀವು ವರ್ತಿಸಿದರೆ ದಂಡವನ್ನು ಕಟ್ಟಬೇಕಾದಂತಹ ಪರಿಸ್ಥಿತಿಯೋ ಅಥವಾ ಶಿಕ್ಷೆಗೆ ಒಳಗಾಗಬೇಕಾದಂತಹ ಪರಿಸ್ಥಿತಿಯೋ ನಿಮಗೆ ಬಂದರೆ ಆಶ್ಚರ್ಯಪಡಬೇಕಾದಂಥದ್ದಿಲ್ಲ. ಕೋಪದಿಂದ ಕೆಲಸ ಕೆಟ್ಟು ಹೋಗುತ್ತೆ. ಸಿಟ್ಟನ್ನು ಮಾಡಿಕೊಂಡು ಏನೋ ಬಾಯಲ್ಲಿ ಇರುವಂಥದ್ದನ್ನು ಮಾತಾಡಿಬಿಡ್ತೀರಿ. ಅದು ನಿಮ್ಮ ತೊಂದರೆಗೆ ದೊಡ್ಡ ಕಾರಣವಾಗುತ್ತೆ ಅಂತ ಹೇಳಬೇಕು. ಆಮೇಲೆ ಕ್ಷಮೆ ಕೇಳಿದರೆ ಪ್ರಯೋಜನ ಇಲ್ಲ. ಅದು ಮಾತು ಆಡಿದರೆ ಹೋಯಿತು. ಹಾಗೆ ಅದರಿಂದ ಮಾತಾಡಬೇಕಾದ್ರೆ ಬಹಳ
ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಶತ್ರುಗಳ ವಿಚಾರದಲ್ಲಿ ಜಾಗರೂಕತೆಯಿಂದ ಇರಬೇಕು. ವಿರೋಧಿಗಳು ನಿಮಗೆ ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ತೊಂದರೆಯನ್ನು ಮಾಡಲಿಕ್ಕೆ ಅವರು ಸಿದ್ಧವಾಗಿರ್ತಾರೆ. ಆದ್ದರಿಂದ ನೀವು ಜಾಗ್ರತೆಯಾಗಿರಬೇಕಾದಂಥದ್ದು. ತಂದೆ ತಾಯಿಗಳಿಗೆ ತೊಂದರೆ ಕಾಣಬಹುದು. ತಂದೆಗೋ ಅಥವಾ ತಾಯಿಗೋ ಏನೋ ಒಂದು ರೀತಿಯಲ್ಲಿ ಆತಂಕ ಆಗತಕ್ಕಂತಹ ಸಂದರ್ಭ. ಮೃತ್ಯುಂಜಯ ಜಪವನ್ನು ಹೆಚ್ಚು ಮಾಡಿ ತಂದೆ ತಾಯಿಗಳಿಗೆ ಇರತಕ್ಕಂತಹ ಆಪತ್ತಿನಿಂದ ನಿವಾರಣೆಯನ್ನು ಮಾಡಿ ಅಂತ ಹೇಳುವಂಥದ್ದು ಶುಭವಾಗಿ. ಕರ್ಕಾಟಕ ರಾಶಿ ಈ ದಿವಸ ಸಾರ್ವಜನಿಕವಾದಂತಹ ಕೆಲಸ ಕಾರ್ಯಗಳಲ್ಲಿ, ಸಮಾಜಮುಖಿಯಾದಂತಹ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ತಕ್ಕಂತಹ ಸಂದರ್ಭ ಹೆಚ್ಚಾಗಿ ಕಾಣ್ತಾ ಇದೆ. ಶಿಸ್ತುಬದ್ಧವಾದಂತಹ ಜೀವನ ಬೇರೆಯವರಿಗೆ ಆದರ್ಶ, ಬೇರೆಯವರಿಗೆ ಮಾರ್ಗದರ್ಶಿ. ಅದು ಆ ರೀತಿಯ ಶಿಸ್ತಿನಿಂದ ಹಲವಾರು ಜನ ಪ್ರೇರಿತರಾಗ್ತಕ್ಕಂತಹದ್ದು, ಪರಿವರ್ತನೆಯಾಗತಕ್ಕಂತಹದ್ದು, ಬದಲಾಗತಕ್ಕಂತಹ ಸನ್ನಿವೇಶಗಳು ಹೆಚ್ಚಾಗತ್ತೆ. ಇದರಿಂದ ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶವನ್ನು ಸಾರುವಂತಹ ಕೆಲಸ ನಿಮ್ಮಿಂದ ಆಗತಕ್ಕಂತಹದ್ದು. ಬೇರೆಯವರಿಗೆ ಕೊಟ್ಟಂತಹ ಪದಾರ್ಥ ಈ ದಿವಸ ನೀವು ವಾಪಸ್ ಪಡ್ಕೊಳ್ತೀರಿ. ಅದೂ ಕೂಡ ಯೋಗ ಅಂತ ಹೇಳಬೇಕು. ಅದಕ್ಕೋಸ್ಕರವಾಗಿ ನಡೆದಂತಹ ಪ್ರಯತ್ನಗಳು ಇಲ್ಲಿಯವರೆಗೆ ವಿಫಲವಾಗಿದ್ದರೆ ಈ ದಿವಸ ಅದು ಸಫಲವಾಗುತ್ತೆ ಅಂತ ಹೇಳಬೇಕು. ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಫಲಿತಾಂಶ, ನಿಮ್ಮ ಪರಿಶ್ರಮಕ್ಕೆ ಅನುಗುಣವಾದಂತಹ ಉತ್ತಮವಾದಂತಹ ಫಲಿತಾಂಶವನ್ನು ಈ ದಿವಸ ನೀವು ನಿರೀಕ್ಷೆ ಮಾಡಬಹುದು. ವೃತ್ತಿಪರರಿಗೆ ಹೋರಾಟದಿಂದ ಅನುಕೂಲವಾಗತಕ್ಕಂಥದ್ದು. ವೃತ್ತಿಯನ್ನೇ ಯಾರು ಪ್ರಧಾನವಾಗಿ ಆಶ್ರಯ ಮಾಡಿಕೊಂಡಿದ್ದೀರಿ ಅವರು ಹೋರಾಟವನ್ನು ಮಾಡಿ ನಿಮ್ಮ ಹಕ್ಕನ್ನು ಮಂಡಿಸಿ ನಿಮಗೆ ಬರಬೇಕಾದಂತಹ ನ್ಯಾಯವನ್ನು ಪಡ್ಕೊಳ್ತಕ್ಕಂಥದ್ದು, ನಿಮಗೆ ಸಿಗಬೇಕಾದಂತಹ ಸವಲತ್ತನ್ನು ನೀವು ಪಡೆಯುವಂಥದ್ದು ಆಗತ್ತೆ. ಕಠಿಣ ಪರಿಶ್ರಮ ಏನಿದೆ ಅದು ಲಾಭದಾಯಕವಾಗುತ್ತೆ. ಎಷ್ಟು ಕಷ್ಟಪಡ್ತೀರೋ ಅಷ್ಟು ಅನುಕೂಲ ಇದೆ ಅಂತಕ್ಕಂಥದ್ದು ಅರ್ಥ. ವಿದ್ಯಾರ್ಥಿಗಳು ವಿಶೇಷವಾಗಿ ಪಾರಿಜಾತ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.